ಸಿಲಿಕಾನ್ ಸಿಟಿಯಲ್ಲಿ ಉಸಿರಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಭಯ ಶುರುವಾಗಿದೆ. ಇಲ್ಲಿವರೆಗೆ ಪರ್ಸನಲ್ ಡಿಸೀಸ್ ಆಗಿತ್ತು ಹಾರ್ಟ್ ಅಟ್ಯಾಕ್. ಆದ್ರೀಗ ಕಮ್ಯುನಿಟಿ ಡಿಸೀಸ್ ಆಗೋ ಸಾಧ್ಯತೆ ಹೆಚ್ಚಳವಾಗಿದೆ. ಕಲುಷಿತ ಗಾಳಿಯಿಂದಾಗಿ ಪುಟ್ಟ ಹೃದಯ ವೀಕ್ ಆಗ್ತಿದೆ. ಪುಟ್ಟ ಹೃದಯಕ್ಕೆ ವಾಯು ಮಾಲಿನ್ಯದಿಂದ ದೊಡ್ಡ ಆಘಾತ. ಲಬ್ಡಬ್ ಬಡಿತ, ವಾಯು ಮಾಲಿನ್ಯದಿಂದ ಏರಿಳಿತ. ಕಮ್ಯುನಿಟಿ ಡಿಸೀಸ್ ಆಗಲಿದೆಯಾ ಹಾರ್ಟ್ ಅಟ್ಯಾಕ್? ಸಿಲಿಕಾನ್ ಸಿಟಿಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದೆ. ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರೋ ರೋಗಿಗಳ ಸಂಖ್ಯೆ ಏರಿಕೆಯಾಗುತ್ತಿದೆ. ಅದರಲ್ಲೂ ಕಲುಷಿತ ಗಾಳಿ ಸೇವನೆಯಿಂದಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತಿರೋದು ಅಚ್ಚರಿ ಮೂಡಿಸಿದೆ. ಹೌದು, ಸಿಲಿಕಾನ್ ಸಿಟಿಯಲ್ಲಿ ಕಲುಷಿತ ಗಾಳಿಯ ಪ್ರಮಾಣ ಜಾಸ್ತಿ ಆಗ್ತಿದೆ. ಇದರಿಂದಾಗಿ ಉಸಿರಾಟದ ತೊಂದರೆ ಜೊತೆಗೆ ಹೃದಯದ ತೊಂದರೆಗಳು ಶುರುವಾಗಿದೆ. ಹೃದಯಾಘಾತಕ್ಕೆ ವಾಯು ಮಾಲಿನ್ಯವು ಒಂದು ಪ್ರಮುಖ ಕಾರಣವಾಗಿದ್ದು, ವಾಯು ಮಾಲಿನ್ಯದಿಂದ ರಕ್ತನಾಳಗಳು ಬ್ಲಾಕ್ ಆಗಿ ಹೃದಯಕ್ಕೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿವೆ. ಪುಟ್ಟ ಹೃದಯದ ಮೇಲೆ ಕಲುಷಿತ ಗಾಳಿ ದೊಡ್ಡ ಆಘಾತ ನೀಡುತ್ತಿದೆ. ವಯಸ್ಸು ಬಿಲೋ 45 to 50 ಇರುತ್ತೆ. ಇನ್ಫ್ಯಾಕ್ಟ್ ನಮ್ಮ ಹಾಸ್ಪಿಟಲ್ ಡೇಟಾ ತೆಗೆದುಕೊಂಡ್ರೆ ನಾವು ನಿಯರ್ಲಿ 30 to 40% ಆಫ್ ದಿ ಅಡ್ಮಿಷನ್ಸ್ ವಿತ್ ಹಾರ್ಟ್ ಅಟ್ಯಾಕ್ ಆರ್ ಬಿಲೋ 45 to 50. ಸೊ ಬಹಳ ಚಿಕ್ಕ ವಯಸ್ಸಿನಲ್ಲಿ ಆಗ್ತಿದೆ. ನಾನಾ ಕಾರಣಗಳುಂಟು. ಒಂದು ಆಧುನಿಕ ಜೀವನ ಶೈಲಿ, ಅರ್ಬನೈಸೇಷನ್, ಮತ್ತೆ ಅಭ್ಯಾಸಗಳು, ಡಯಟ್ರಿ ಹ್ಯಾಬಿಟ್ಸ್, ಜಂಕ್ ಫುಡ್ಸ್ ಕನ್ಸಂಪ್ಷನ್ ಸ್ವಲ್ಪ ಹೆಚ್ಚಿರುತ್ತೆ. ಈಗಿನ ಚಿಕ್ಕ ವಯಸ್ಸಿನ ಮಕ್ಕಳುಗಳಲ್ಲೇ ಈಗ ಜಂಕ್ ಫುಡ್ ಕನ್ಸಂಪ್ಷನ್ ಹೆಚ್ಚಿದೆ. ಮತ್ತೆ ಹವ್ಯಾಸಗಳು, ಸ್ಮೋಕಿಂಗ್, ಧೂಮಪಾನ ಇರ್ಬೋದು, ಡ್ರಿಂಕಿಂಗ್ ಹ್ಯಾಬಿಟ್ಸ್, ಪ್ಲಸ್ ನಮ್ಮ ಪಲ್ಯೂಷನ್, ಅರ್ಬನೈಸೇಷನ್ ಜೊತೆಗೆ ಪಲ್ಯೂಷನ್ ಜೊತೆಗೆ ಬರುತ್ತೆ. ದಿ ಸ್ಟ್ರೆಸ್ ಆಫ್ ಲೈಫ್, ಯಂಗ್ಸ್ಟರ್ಸ್ಗೆ ದೇರ್ ಇಸ್ ಅ ಲಾಟ್ ಆಫ್ ಕಾಂಪಿಟಿಷನ್. ಹೃದಯದಲ್ಲಿ ಕಲುಷಿತ ಗಾಳಿಯಿಂದ ಬ್ಲಡ್ ಕ್ಲಾಟ್ ಆಗುತ್ತೆ. ದೇಹದಲ್ಲಿ ರಕ್ತ ಹೆಪ್ಪುಗಟ್ಟೋ ಕಾರಣದಿಂದಾಗಿ ಹೃದಯಾಘಾತವಾಗೋ ಸಾಧ್ಯತೆ ಇದೆ. ಇನ್ನು ಗಾಳಿಯಲ್ಲಿನ ಕೆಲ ಕೆಮಿಕಲ್ ಪ್ರಮಾಣದಿಂದ ಹೃದಯದ ಮೇಲೆ ಭಾರಿ ಎಫೆಕ್ಟ್ ಆಗುತ್ತಿದ್ದು, ಕಲುಷಿತ ಗಾಳಿಯಿಂದಾಗಿ ಒಬಿಸಿಟಿ, ಡಯಾಬಿಟಿಸ್, ಬ್ಲಡ್ ಪ್ರೆಷರ್ ಹೆಚ್ಚಳವಾಗಿ ಹಾರ್ಟ್ ವೀಕ್ ಆಗುತ್ತೆ. ಪರ್ಸನಲ್ ಡಿಸೀಸ್ ಆಗಿದ್ದ ಹೃದಯಾಘಾತ ಕಮ್ಯುನಿಟಿ ಡಿಸೀಸ್ ಆಗಿ ಹಬ್ಬೋ ಆತಂಕ ಶುರುವಾಗಿದೆ. To come up in life, stabilize with good education, ಮತ್ತೆ ಜಾಬ್ ಸಿಗೋದು, ಇವೆಲ್ಲ ಸ್ಟ್ರೆಸ್ಗಳು ಸಹ ಸೇರ್ಕೊಡುತ್ತೆ. ಇದ್ರ ಜೊತೆಗೆ ಮನೇಲಿ ಏನಾದ್ರೂ ಹಿರಿಯರಲ್ಲಿ ಅನುವಂಶಿಕವಾಗಿ ಕೆಲವು ಸಲಿ ಜಾಸ್ತಿ ಹೆಚ್ಚಿನ ಕೊಲೆಸ್ಟ್ರಾಲ್ ನ ಅಂಶ ಇರ್ಬೋದು, ಕೊಬ್ಬಿನಾಂಶ ಅಂತ ಹೇಳ್ತೀವಲ್ಲ, ಅದು ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲಿನ ಅಂತ ಹೇಳ್ತೇವೆ. ಅಂತ ಈ ತರ ಫೆಮಿಲಿಯಲ್ ಹೈ ಕೊಲೆಸ್ಟ್ರಾಲ್ ಇರೋ ಜನಗಳಲ್ಲಿ ಮನೆಯಲ್ಲಿ ಯಾರಿಗಾದ್ರೂ ಚಿಕ್ಕ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿರೋದು, ಇಂಥದೆಲ್ಲ ಹಿಂದೆ ತಂದೆ ತಾಯಿಗಳಿಗಿರ್ಬೋದು ಅಥವಾ ಮಾವಂದರಿರ್ಬೋದು, ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅವ್ರಗಳನ್ನ ನಾವು ಕೊಲೆಸ್ಟ್ರಾಲ್ ವ್ಯಾಲ್ಯೂಸ್ಗೆಲ್ಲ ವರ್ಕಪ್ ಮಾಡ್ಬೇಕಾಗುತ್ತೆ. ಸೊ ಇದೆಲ್ಲ ಕಾರಣಗಳಿಂದ ಒಟ್ನಲ್ಲಿ ಸಿಲಿಕಾನ್ ಸಿಟಿಯ ವಾತಾವರಣ ಹೃದಯದ ಮೇಲೆ ಭಾರಿ ಎಫೆಕ್ಟ್ ಬೀರುತ್ತಿದ್ದು, ಹೃದಯದ ಜೋಪಾನ ಮಾಡದೆ ಹೋದರೆ ಜೀವ ಕೈಚೆಲ್ಲುವ ಅನಿವಾರ್ಯತೆ ಎದುರಾಗೋದಂತೂ ಸುಳ್ಳಲ್ಲ. ವಿಡಿಯೋ ಜರ್ನಲಿಸ್ಟ್ ವಿನಯ್ ಜೊತೆ ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.